ನಮಸ್ಕಾರ ಎಲ್ಲರಿಗೂ ಕನ್ನಡದ ಚೆಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಈಗಾಗಲೇ 6 ಸಂಚಿಕೆಗಳನ್ನ ಚೆಸ್ ಆಡೋದು ಹೇಗೆ ಎನ್ನುವಂತಹ ಸೀರೀಸ್ನಲ್ಲಿ ನಾವು ನೋಡಿದ್ದೇವೆ. ಚೆಸ್ ಬೋರ್ಡನ್ನು ಹೇಗೆ ಇಟ್ಕೊಳ್ಬೇಕು ಹಾಗೂ ಯಾವ್ಯಾವ ಚೌಕಕ್ಕೆ ಯಾವ್ಯಾವ ರೀತಿಯಾಗಿ ಹೆಸರನ್ನ ಕೊಟ್ಟಿದ್ದಾರೆ ಹಾಗೂ ಚೆಸ್ ಪೀಸ್ಗಳನ್ನು ಇಡೋದು ಹೇಗೆ ಮತ್ತು ಅವುಗಳ ಚಲನೆಗಳು ಯಾವ ರೀತಿ ಇರ್ತವೆ ಅನ್ನೋದನ್ನ ನಾವು 6 ಸಂಚಿಕೆಗಳಲ್ಲಿ ಹಂತ ಹಂತವಾಗಿ ನೋಡಿದ್ದೇವೆ. ಸೊ ಇವತ್ತಿನ ವಿಡಿಯೋದಲ್ಲಿ ಚೆಸ್ ಆಟ ಹೇಗೆ ಪ್ರಾರಂಭ ಆಗುತ್ತೆ ಹಾಗೂ ಹಿಂದಿನ ವಿಡಿಯೋದಲ್ಲಿ ಬಿಟ್ಟಿರುವಂತಹ ಒಂದು ವಿಶೇಷವಾದಂತಹ ನಿಯಮ ಎನ್ ಪಸಾಂಟ್ ರೂಲ್ ಅನ್ನು ಇವತ್ತು ಹೇಳ್ಕೊಡ್ತಾ ಇದ್ದಾರೆ. ಸೊ ಮೊದಲನೇದಾಗಿ ನಾವು ಚೆಸ್ ಗೇಮ್ ಅನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೋಡಿ, ಇವಾಗ ನಿಮಗೆ ಬೋರ್ಡ್ ಮೇಲೆ ಕಾಣಿಸ್ತಾ ಇದೆ 2 ಸೈನ್ಯಗಳು ಸಿದ್ಧವಾಗಿದೆ. ಇಲ್ಲಿ 2 ಸೈನ್ಯದ ಆಲೋಚನೆ ಏನು ಅಂತಂದ್ರೆ ಎದುರಾಳಿ ಸೈನ್ಯವನ್ನ ಸೋಲಿಸಬೇಕು ಎನ್ನುವಂಥದ್ದೇ ಆಲೋಚನೆ ಇರುವಂಥದ್ದು. ಸೊ ನಾವು ಚೆಸ್ ಗೇಮನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 2 ವಿಷಯಗಳನ್ನು ಸ್ಪಷ್ಟವಾಗಿ ತಲೆಯಲ್ಲಿ ಇಟ್ಕೊಳ್ಬೇಕು. ಏನು ಅಂತಂದರೆ, ಮೊದಲನೆಯದು ನಮ್ಮ ರಾಜನ ಸೇಫ್ಟಿ. ಯಾಕೆ ಇದನ್ನು ಫಸ್ಟ್ ತಲೆಯಲ್ಲಿ ಇಟ್ಕೊಳ್ಬೇಕು ಅಂತಂದರೆ, ಹೇಗೆ ನೀವು ಎದುರಾಳಿ ರಾಜನನ್ನು ಸೋಲಿಸಲಿಕ್ಕೆ ಆಟವನ್ನು ಆಡ್ತಾ ಇದ್ದೀರೋ, ಅಪೋನೆಂಟ್ ಕೂಡ ನಿಮ್ಮ ರಾಜನನ್ನು ಸೋಲಿಸಲಿಕ್ಕೆ ಆಟ ಆಡ್ತಾ ಇರ್ತಾನೆ. ಸೊ ಹಾಗಾಗಿ ಬಹಳ ಪ್ರಾಮುಖ್ಯತೆ ಬರುವಂಥದ್ದು ನಮ್ಮ ರಾಜನ ಸುರಕ್ಷತೆ ಅಂತಂದರೆ ಸೇಫ್ಟಿಯ ಬಗ್ಗೆ. ಸೊ ನಮ್ಮ ರಾಜನನ್ನ ಸೇಫ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅದಾದ ನಂತರ 2ನೇ ಪಾಯಿಂಟು, ಎದುರಾಳಿ ರಾಜನನ್ನ ನಾವು ಸೋಲಿಸಬೇಕು. ಸೊ ಹಾಗಾದರೆ ಇವೆರಡು ಪಾಯಿಂಟ್ಗಳನ್ನು ನಾವು ತಲೆಯಲ್ಲಿ ಇಟ್ಕೊಂಡಿದ್ದೇವೆ. ಮೊದಲನೇದು ನಮ್ಮ ರಾಜನ ಸುರಕ್ಷತೆ ಹಾಗೂ ಎದುರಾಳಿ ರಾಜನನ್ನ ಸೋಲಿಸುವುದು, ಇವೆರಡು ವಿಷಯಗಳು. ಸೊ ಇವೆರಡು ವಿಷಯಗಳನ್ನು ತಲೆ ಮೇಲೆ ಇಟ್ಕೊಂಡಾದ್ಮೇಲೆ ಪಂದ್ಯ ಹೇಗೆ ಸ್ಟಾರ್ಟ್ ಆಗುತ್ತೆ, ಹೇಗೆ ಪ್ರಾರಂಭ ಆಗುತ್ತೆ ಈ ಚೆಸ್ ಪಂದ್ಯ ಅಂತ ನೋಡೋದಾದ್ರೆ ನೋಡಿ, ಯಾರು ಬಿಡಿಯ ಕಾಯಿಗಳನ್ನು ಹೊಂದಿರ್ತಾರಲ್ಲ ಅವರು ಮೊದಲು ಚಲನೆಯನ್ನು ಮಾಡಬೇಕು. ಒಂದು ಚಲನೆ ಆದ ನಂತರ ಎದುರಾಳಿ ಅಂತಂದ್ರೆ ಕಪ್ಪು ಪೀಸ್ಗಳನ್ನು ಹೊಂದಿದಂತಹ ಆಟಗಾರ 2ನೇ ಚಲನೆಯನ್ನು ಮಾಡ್ತಾನೆ. ಸೊ ಇದೇ ರೀತಿಯಾಗಿ ಅಲ್ಟರ್ನೇಟಿವ್ ಆಗಿ ಚಲನೆ ವರ್ಗಾಯಿಸ್ತಾ ಹೋಗೋದು. ಅಂತಂದ್ರೆ ಮೊದಲ ಚಲನೆಯನ್ನ ಬಿಳಿ ಕಾಯಿಗಳನ್ನ ಆಟಗಾರ ಮಾಡ್ತಾನೆ ಹಾಗೂ ಮುಂದಿನ ಚಲನೆಯನ್ನ ಕಪ್ಪು ಕಾಯಿಗಳನ್ನು ಹೊಂದಿದಂತಹ ಆಟಗಾರ ಮಾಡ್ತಾನೆ. ಇದೇ ರೀತಿಯಾಗಿ ಪಂದ್ಯ ಪ್ರಾರಂಭ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ನೋಡಿ, ಈಗ ಬಿಳಿಯ ಕಾಯಿಯನ್ನು ಹೊಂದಿದಂತಹ ಆಟಗಾರ ಒಂದು ಮೂವನ್ನ ಮಾಡ್ತಾನೆ ಅಂತ ಇಟ್ಕೊಳ್ಳೋಣ. ನೋಡಿ, ಅವನು E2 ದಲ್ಲಿ ಇದ್ದಂಥ ಪಾನನ್ನ E4ಗೆ ಹಾಕಿದ್ದಾನೆ. ಈ ಪಾನ್ ಇನ್ನು ಯಾವುದೇ ರೀತಿಯಂತ ಚಲನೆಯನ್ನ ಮಾಡಿರಲಿಲ್ಲ. ಹಾಗಾಗಿ ಒಂದು ಮನೆಯನ್ನಾದರೂ ಚಲಿಸಬಹುದು ಅಥವಾ 2 ಮನೆಯನ್ನಾದರೂ ಚಲಿಸಬಹುದು. ಅವನು 2 ಮನೆ ಚಲಿಸಿದ್ದಾನೆ ಅನ್ನೋದನ್ನು ನಾವು ಇಲ್ಲಿ ಉದಾಹರಣೆಗಾಗಿ ಇಟ್ಕೊಳ್ಳೋಣ. ಇವಾಗ ವೈಟಿನದು ಒಂದು ಮೂವ್ ಆಯಿತು. ಮುಂದೆ ಬರುವಂಥದ್ದು ಕಪ್ಪು ಕಾಯಿಗಳ ಚಲನೆ. ಇವಾಗ ಕಪ್ಪು ಕಾಯಿಗಳನ್ನು ಹೊಂದಿದಂತಹ ಆಟಗಾರ ಒಂದು ಚಲನೆಯನ್ನು ಮಾಡಬೇಕು. ಅವನು E6 ಅನ್ನು ಆಡಿದ್ದಾನೆ. ಅವನು ನೋಡಿ E7 ಅಲ್ಲಿ ಇದ್ದಂತಹ ಪಾನ್ ಸಹ ಮೊಟ್ಟ ಮೊದಲಾಗಿ ಚಲಿಸ್ತಾ ಇದೆ. ಅದು ಇನ್ನು ಯಾವುದೇ ರೀತಿಯಂತಹ ಚಲನೆಯನ್ನು ಮಾಡಿರಲಿಲ್ಲ. ಹಾಗಾಗಿ ಅದಕ್ಕೆ E5ಗೆ ಬರುವಂಥ ಅವಕಾಶವಿತ್ತು ಹಾಗೂ E6ಗೆ ಬರುವಂಥ ಅವಕಾಶವಿತ್ತು. ಆದರೆ ಬ್ಲ್ಯಾಕ್ ಆಟಗಾರ ಏನೋ ತಲೆಯಲ್ಲಿ ಇಟ್ಟುಕೊಂಡು ಅವನು E6ಗೆ ಪುಷ್ ಮಾಡಿದ್ದಾನೆ. ಈಗ ಮುಂದೆ ಬರೋದು ನಮ್ಮ ಸರದಿ. ನಾವು ನಮ್ಮ ನೈಟನ್ನು ಅಂತಂದರೆ G1 ನಲ್ಲಿ ಇರುವಂತಹ ನೈಟನ್ನು ಈ ರೀತಿಯಾಗಿ F3ಗೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ. ಯಾಕಂದರೆ ನಾನು ನಿಮಗೆ ಹೇಳಿದ್ದೆ, ಇಲ್ಲಿ ನೋಡಿ ನೈಟ್ಗೆ ಜಂಪ್ ಮಾಡುವಂತಹ ಒಂದು ವಿಶೇಷವಾದಂತಹ ಕ್ವಾಲಿಟಿ ಇದೆ. ಹಾಗಾಗಿ ಅದು ಇಲ್ಲಿ G1 ನಿಂದ F3ಗೆ ಹೋಗ್ಬೋದು. ಸೊ ಈಗ ವೈಟಿನ ಆಟ ಮುಗೀತು, ಬ್ಲ್ಯಾಕಿನ ಚಲನೆ ಬರುತ್ತೆ. ಈಗ ಬ್ಲ್ಯಾಕ್ ಸುಮ್ಮನೆ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋದಾದ್ರೆ, ಅವರು ತಮ್ಮ ಬಿಷಪ್ಪನ್ನು ಈ ರೀತಿಯಾಗಿ C5ಗೆ ತರ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಸೊ ನೋಡ್ಬೋದು, ಬಿಷಪ್ ಡಯಾಗ್ನಲ್ಲಿ ಚಲಿಸುತ್ತೆ ಅಂತಂದರೆ ಎಕ್ಸ್ ಶೇಪಲ್ಲಿ ಚಲಿಸುತ್ತೆ ಅಥವಾ ಅಡ್ಡವಾಗಿ ಚಲಿಸುತ್ತೆ ಅಥವಾ ಕ್ರಾಸ್ ಆಗಿ ಚಲಿಸುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲೊಂದು ದಾರಿ ಇತ್ತು ಅದಕ್ಕೆ, ಹಾಗಾಗಿ C5ಗೆ ತಂತು ಅಂತ ಇಟ್ಕೊಳ್ಬೋದು. ಸೊ ಇದೇ ರೀತಿಯಾಗಿ ಒಂದು ಚಲನೆಯನ್ನು ಬ್ಲ್ಯಾಕ್ ಮಾಡಿದ ತಕ್ಷಣ ವೈಟ್ ಮಾಡಬೇಕು, ವೈಟ್ ಮಾಡಿದ ತಕ್ಷಣ ಬ್ಲ್ಯಾಕ್ ಮಾಡಬೇಕು. ಅಲ್ಟರ್ನೇಟಿವ್ ಆಗಿ ಚಲನೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಸೊ ಹಾಗಾದರೆ ಈ ಪಂದ್ಯ ನಡೀತಾ ಇರುತ್ತೆ. ಪಂದ್ಯ ಅಂತ್ಯವಾಗೋದು ಹೇಗೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಆದರೆ ಬಹಳಷ್ಟು ವಿಧಾನಗಳಿದೆ. ಒಂದು ಚೆಸ್ ಪಂದ್ಯ ಮುಗಿಬೇಕು ಅಂತಾದರೆ ಚೆಕ್ಮೇಟ್ ಆಗಬೇಕು, ಯಾವುದಾದ್ರೂ ಒಂದು ತಂಡದ ರಾಜ ಚೆಕ್ಮೇಟ್ ಆಗಬೇಕು, ಇಲ್ಲ ಅಂತಂದರೆ ಪಂದ್ಯ ಡ್ರಾದಲ್ಲಿ ಮುಕ್ತಾಯ ಆಗಬೇಕು. ಸೊ ಇದನ್ನು ನಾವು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಸ್ವಲ್ಪ ಹಿಂದೆ ಬರ್ತೇನೆ. ನಾವು ಹಿಂದಿನ ವಿಡಿಯೋದಲ್ಲಿ ಅಂತಂದರೆ ಪಾನ್ಗಳ ಚಲನೆಗಳನ್ನು ನೋಡ್ತಾ ಇದ್ದಾಗ
ಒಂದು ವಿಶೇಷವಾದಂತಹ ನಿಯಮ ಇದೆ, ಅದನ್ನು ಈ ಸಂಚಿಕೆಯಲ್ಲಿ ಹೇಳ್ತೇನೆ ಅಂತ ಹೇಳಿದ್ದೆ. ಅದರ ಹೆಸರು ಎನ್ ಪಸಾಂಟ್ ರೂಲ್ ಎನ್ನುವುದಾಗಿ. ಸೊ ಸ್ವಲ್ಪ ಕನ್ಫ್ಯೂಸಿಂಗ್ ಇರ್ಬೋದು ಇದು. ನೀವು ಒಂದೆರಡು ಸಲ ಚೆಸ್ ಗೇಮನ್ನು ಆಡಿದರೆ ನಿಮಗೆ ಅರ್ಥ ಆಗುತ್ತೆ. ನಾನು ತುಂಬ ಸುಲಭವಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ನೋಡಿ, ಈಗ ಪಂದ್ಯ ಆರಂಭವಾಗಬೇಕಿದೆ. ವೈಟ್ ತನ್ನ ಮೂವನ್ನು E4ಗೆ ಮಾಡುತ್ತೆ, ಹಾಗೂ ಬ್ಲ್ಯಾಕ್ E6 ಆಡುತ್ತೆ, ಹಾಗೂ ಈಗ ವೈಟ್ E5 ಆಡುತ್ತೆ ಅಂತ ಇಟ್ಕೊಳ್ಳೋಣ. ಸೊ ಎನ್ ಪಸಾಂಟ್ ರೂಲ್ ಏನು ಹೇಳುತ್ತೆ ಅಂತ ನೋಡೋದಾದರೆ, ಯಾವಾಗ ನಿಮ್ಮ ಪಾನ್ ನಿಮ್ಮ ಕಡೆಯಿಂದ 5ನೇ ಸಾಲಿನಲ್ಲಿ ಇರುತ್ತೋ ಅಂತಂದರೆ, ನೋಡಿ ನೀವು ವೈಟ್ ಪೀಸಸನ್ನು ಹೊಂದಿದ್ದೀರಾ ಅಂತಾದರೆ 5ನೇ ಸಾಲು ಅಂತಂದರೆ ಅದು 5ನೇ ರ್ಯಾಂಕೇ ಆಗಿರುತ್ತೆ. ಆದರೆ ನೀವು ಬ್ಲ್ಯಾಕ್ ಪೀಸಸನ್ನು ಹೊಂದಿದ್ದೀರಾ ಅಂತಾದರೆ ನಿಮ್ಮ ಕಡೆಯಿಂದ 5ನೇ ಸಾಲು ಅಂತಂದರೆ ಅದು 4ನೇ ರ್ಯಾಂಕ್ ಆಗುತ್ತೆ. ನಿಮಗೆ ಬೋರ್ಡನ್ನು ಒಮ್ಮೆ ಫ್ಲಿಪ್ ಮಾಡಿ ತೋರಿಸ್ತೇನೆ ನೋಡಿ. 1 2 3 4 5 5ನೇ ಸಾಲು ಅಂತಂದರೆ ಇದು 5ನೇ ಸಾಲು ಆಗುತ್ತೆ. ಸೊ ಈ 5ನೇ ಸಾಲಿನಲ್ಲಿ ನಿಮ್ಮ ಪಾನ್ ಇದ್ದಾಗ ಬರುವಂತಹ ಒಂದು ಪಾನಿನ ರೂಲ್ ಇದು. ಸೊ ಮತ್ತೆ ಬೋರ್ಡನ್ನು ಫ್ಲಿಪ್ ಮಾಡ್ತೇನೆ. ಸೊ ಇವಾಗ ನೋಡಿ, ನಾವು ವೈಟ್ ಪೀಸ್ಗಳನ್ನು ಹೊಂದಿದ್ದೇವೆ ಹಾಗೂ ನಮ್ಮ ಪಾನ್ 5ನೇ ಸಾಲಿನಲ್ಲಿದೆ, ನಮ್ಮ ಕಡೆಯಿಂದ 5ನೇ ಸಾಲಿನಲ್ಲಿದೆ. ಸೊ ಇವಾಗ ಬ್ಲ್ಯಾಕ್ ಪ್ಲೇಯರ್ಸ್ಗಳು ಈ ಪಾನಿನ ಅಕ್ಕಪಕ್ಕದಲ್ಲಿರುವಂತಹ ಪಾನನ್ನು 2 ಮನೆ ಚಲಿಸಿದ್ರು ಅಂತಾದರೆ, ನೋಡಿ ಬ್ಲ್ಯಾಕಿನ ಒಂದು ಪಾನ್ D7ನಲ್ಲಿದೆ. ಆ ಪಾನ್ ನಮ್ಮ ವೈಟ್ ಪಾನಿನ ಪಕ್ಕದಲ್ಲೇ ಇರುವಂತಹ ಒಂದು ಪಾನ್ ಅಂತಲೇ ಹೇಳ್ಬೋದು. ಅಂತಂದರೆ ಪಕ್ಕದಲ್ಲಿ ಅಂತಂದರೆ ಪಕ್ಕದ ಫೈಲ್ನಲ್ಲಿ ಇರುವಂತಹ ಪಾನ್ಗಳಾಗಬೇಕು. ಸೊ ಆ ಪಾನನ್ನು ಅವರು D5ಗೆ ಇಡ್ತಾರೆ ಅಂತ ಇಟ್ಕೊಳ್ಳೋಣ. ನೋಡಿ, ಅವರೇನಾದರೂ D6ಗೆ ಅವರು ಪಾನನ್ನು ಪುಷ್ ಮಾಡಿದ್ರು ಅಂತಾದರೆ ನಾವು ಸಾಮಾನ್ಯ ಪಾನಿನ ಕ್ಯಾಪ್ಚರಿಂಗ್ ರೂಲನ್ನು ಉಪಯೋಗಿಸಿಕೊಂಡು ಆ ಪಾನನ್ನು ಕ್ಯಾಪ್ಚರ್ ಮಾಡ್ಬೋದಿತ್ತು. ಆದರೆ ಇವಾಗ ಅವರು 2 ಮನೆಯನ್ನು ಚಲಿಸಿದ್ದಾರೆ. ಇಂತಹ ಸಂದರ್ಭದಲ್ಲೂ ಸಹ ನಾವು ಆ ಪಾನನ್ನು ಕ್ಯಾಪ್ಚರ್ ಮಾಡಬಹುದು ವೆರಿ ನೆಕ್ಸ್ಟ್ ಮೂವ್ ಮಾತ್ರ. ಅಂತಂದರೆ ಇವಾಗ ಬ್ಲ್ಯಾಕ್ ಮೂವ್ ಮಾಡಿದೆ, ವೈಟ್ ಆಗಿ ನೀವು ಮೂವ್ ಮಾಡಬೇಕು. ಈ ಮೂವಲ್ಲಿ ಮಾತ್ರ ನಿಮಗೆ ಆ ಪಾನನ್ನು ಕ್ಯಾಪ್ಚರ್ ಮಾಡುವಂಥ ಅವಕಾಶವಿದೆ. ಉದಾಹರಣೆಗೆ ನೋಡಿ, ಈ ರೀತಿ ಇದ್ದಾಗ ನೀವು ಇವಾಗ ನಿಮ್ಮ ನೈಟನ್ನು F3ಗೆ ತರ್ತೀನಿ, ಹಾಗೂ ಅವರು ತಮ್ಮ ನೈಟನ್ನು ಒಂದು ಮೂವ್ ಮಾಡ್ತಾರೆ, C6ಗೆ ತರ್ತಾರೆ. ಇವಾಗ ನೀವು ಆ ಪಾನನ್ನು ಕ್ಯಾಪ್ಚರ್ ಮಾಡ್ತೀನಿ ಅಂತಂದರೆ ಕ್ಯಾಪ್ಚರ್ ಮಾಡೋಕ್ಕೆ ಬರಲ್ಲ. ಸೊ ಎನ್ ಪಸಾಂಟ್ ರೂಲ್ ಏನು ಹೇಳುತ್ತೆ, ಇನ್ನೊಮ್ಮೆ ಸ್ಪಷ್ಟವಾಗಿ ಹೇಳ್ತೇನೆ. ಯಾವಾಗ ನಿಮ್ಮ ಪಾನ್ 5ನೇ ಸಾಲಿನಲ್ಲಿ ಇರುತ್ತೋ, ನಿಮ್ಮ ಕಡೆಯಿಂದ 5ನೇ ಸಾಲಿನಲ್ಲಿ ಇರುತ್ತೋ, ಆಗ ಅಪೋನೆಂಟು ಅದರ ಅಕ್ಕಪಕ್ಕದಲ್ಲಿ ಇರುವಂತಹ ಪಾನನ್ನು 2 ಮನೆ ಚಲಿಸಿದ್ರು ಅಂತಾದರೆ ನೀವು ಆ ಪಾನನ್ನು ಕ್ಯಾಪ್ಚರ್ ಮಾಡಬಹುದು ವೆರಿ ನೆಕ್ಸ್ಟ್ ಮೂವ್ ಮಾತ್ರ. ಅಂತಂದರೆ ನೀವು ಆ ಪಾನನ್ನು 2 ಮನೆ ಮೂವ್ ಮಾಡಿದ ನೆಕ್ಸ್ಟ್ ಮೂವಲ್ಲಿ ನಿಮಗೆ ಸಿಗತ್ತಲ್ಲ ಮೂವ್, ಆ ಮೂವಲ್ಲೇ ನೀವು ಆ ಪಾನನ್ನು ಕ್ಯಾಪ್ಚರ್ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಆ ಪಾನನ್ನು ನಿಮಗೆ ಕ್ಯಾಪ್ಚರ್ ಮಾಡುವಂಥ ಹಕ್ಕಿಲ್ಲ. ಇನ್ನೊಂದು ಉದಾಹರಣೆಯನ್ನು ನಾನು ಬ್ಲ್ಯಾಕ್ ಪೀಸಸ್ಗಳನ್ನು ಹೊಂದ್ಬಿಟ್ಟು ತೋರಿಸ್ತೇನೆ. ನೋಡಿ, ಇವಾಗ ನಾವು ಕಪ್ಪು ಕಾಯಿಗಳನ್ನು ಹೊಂದಿದ್ದೇವೆ ಅಂತ ಇಟ್ಕೊಳ್ಳೋಣ. ವೈಟ್ ಪೀಸ್ಗಳು ಇಲ್ಲಿ D4 ಆಡ್ತಾ ಇದ್ದೇವೆ, ಹಾಗೂ ನಾವು ಇಲ್ಲಿ ನಮ್ಮ ಪಾನನ್ನು A5ಗೆ ಪುಷ್ ಮಾಡ್ತಾ ಇದ್ದೇವೆ, ಹಾಗೂ ಅವರು ತಮ್ಮ ಪಾನನ್ನು ಇಲ್ಲಿ C3ಗೆ ಆಡಿದ್ರು, ಹಾಗೂ ನಾವು ನಮ್ಮ ಪಾನನ್ನು A4ಗೆ ತೆಗೆದುಕೊಂಡು ಹೋಗಿ ಇಟ್ವಿ ಅಂತ ಇಟ್ಕೊಳ್ಳೋಣ. ನೋಡಿ, ಇವಾಗ ನಮ್ಮ ಪಾನ್ 5ನೇ ಸಾಲಿನಲ್ಲಿದೆ. ನಾವು ಕಪ್ಪು ಕಾಯಿಗಳನ್ನು ಹೊಂದಿದ್ದೇವೆ ಹಾಗೂ ನಮ್ಮ ಪಾನ್ 5ನೇ ಸಾಲಿನಲ್ಲಿದೆ. ಇವಾಗ ಎನ್ ಪಸಾಂಟ್ ರೂಲ್ ಆಟಕ್ಕೆ ಬರುತ್ತೆ. ಅಂತಂದರೆ ಯಾವಾಗ ನಮ್ಮ ಪಾನ್ 5ನೇ ಸಾಲಿನಲ್ಲಿರುತ್ತೋ ಆವಾಗ ಪಾನ್ಗೆ ಒಂದು ವಿಶೇಷವಾದಂತಹ ಶಕ್ತಿ ಇರುತ್ತೆ. ಅದು ಅಪೋನೆಂಟ್ 2 ಮನೆ ಚಲನೆ ಮಾಡಿದರೆ ಮಾತ್ರ. ಸೊ ಇವಾಗ ಇದರ ಅಕ್ಕಪಕ್ಕದಲ್ಲಿರುವಂತಹ ಪಾನ್ಗಳು ಅಂತಂದರೆ ಇದರ ಅಕ್ಕಪಕ್ಕದಲ್ಲಿರುವಂತಹ ಪಾನ್ ಅಂತಂದರೆ ಈ ಸಾಲಿನಲ್ಲಿರುವಂತಹ ಪಾನ್ ಮಾತ್ರ ಬರುತ್ತೆ. ಅಂತಂದರೆ B ಅಂತ ಹೇಳ್ಬೋದು, B5 ಇರುವಂತಹ ಪಾನ್. ಯಾಕಂತಂದರೆ ನಮ್ಮ ಪಾನ್ A5 ಇದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಪಾನ್ 5ನೇ ಸಾಲಿನಲ್ಲಿರುವಂತಹ ಸಂದರ್ಭದಲ್ಲಿ ಅಪೋನೆಂಟ್ ಏನಾದರೂ 2 ಮನೆ ಚಲನೆ ಮಾಡಿದ್ರ ಅಂತಾದರೆ ನಾವು ಆ ಪಾನನ್ನು ಕ್ಯಾಪ್ಚರ್ ಮಾಡಬಹುದು. ಸೊ ಇವಾಗ ನಾನು ಆ ಪಾನನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದೇನೆ. ವೆರಿ ನೆಕ್ಸ್ಟ್ ಮೂವ್ ಮಾತ್ರ ಮಾಡಬೇಕು. ಸೊ ಇವಾಗ ನೀವು ಮತ್ತೊಂದು ಮೂವ್ ಮಾಡಿಬಿಟ್ಟು, ಫಾರ್ ಎಕ್ಸಾಂಪಲ್ ನೀವೇನಾದರೂ ಈ ಪಾನನ್ನು ಪುಷ್ ಮಾಡಿಬಿಟ್ಟು ಅವ್ರು ಮತ್ತೊಂದು ಮೂವ್ ಆಡಿದ್ಮೇಲೆ ಇವಾಗ ಆ ಪಾನ್ ಕ್ಯಾಪ್ಚರ್ ಮಾಡ್ತೀರಾ ಅಂತಂದರೆ ಕ್ಯಾಪ್ಚರ್ ಮಾಡೋಕ್ಕೆ ಬರಲ್ಲ. ಸೊ ಇದು ಎನ್ ಪಸಾಂಟ್ ರೂಲ್. ಖಂಡಿತವಾಗಿಯೂ ಎನ್ ಪಸಾಂಟ್ ರೂಲ್ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಸೊ ಇನ್ನು
ಇನ್ನೊಂದು ವಿಷಯವನ್ನ ನಾನು ನಿಮಗೆ ಹೇಳಬೇಕು ಅಂತಂದ್ರೆ ನೋಡಿ, ಕಿಂಗ್ಗೆ ಇನ್ನೊಂದು ವಿಷಯವನ್ನು ನಾನು ನಿಮಗೆ ಹೇಳಬೇಕು ಅಂತಂದ್ರೆ ನೋಡಿ, ಇಲ್ಲಿ ಕಿಂಗ್ ಯಾವಾಗಲೂ ಈ ಫೈಲಲ್ಲಿ ಇರುತ್ತೆ. ಸೊ ಕಿಂಗ್ಗೆ ಒಂದು ಆನೆ 2 ಮನೆಯ ಅಂತರದಲ್ಲಿ ಇರುತ್ತೆ, ಹಾಗೂ ಇನ್ನೊಂದು 3 ಮನೆ ಅಂತರದಲ್ಲಿ ಇರುತ್ತೆ. ಅಂತಂದ್ರೆ ಆನೆಗೂ ಮತ್ತು ರಾಜನ ಮಧ್ಯೆ ಬರುವಂತಹ ಒಂದು ಡಿಸ್ಟೆನ್ಸ್ ಅನ್ನ ನಾನು ಹೇಳಿದೆ ನಿಮಗೆ. ಸೊ ಈ ರಾಜನಿಗೆ ಹತ್ತಿರವಾಗಿರುವಂತಹ ಆನೆಯ ಕಡೆಯನ್ನ, ಅಂತಂದ್ರೆ ಈ ಸೈಡ್ ಅನ್ನ, ಕಂಪ್ಲೀಟ್ ಆಗಿ ಈ ಸೈಡ್ ಏನಿದೆಯಲ್ಲ, ಈ ಸೈಡ್ ಅನ್ನ ನಾವು ಕಿಂಗ್ ಸೈಡ್ ಅಂತ ಕರಿತೇವೆ. ಹಾಗೂ ರಾಜನ ಇನ್ನೊಂದು ಕಡೆ, ಅಂತಂದ್ರೆ ದೂರವಾಗಿರುವಂತಹ ಆನೆ ಇದೆಯಲ್ಲ, ಈ ಸೈಡ್ ಅನ್ನ ನಾವು ಕ್ವೀನ್ ಸೈಡ್ ಅಂತ ಕರಿತೇವೆ. ರಾಜನಿಗೆ ಹತ್ತಿರವಾಗಿರುವಂತಹ ಆನೆಯ ಬದಿಯನ್ನ ನಾವು ಕಿಂಗ್ ಸೈಡ್ ಅಂತ ಕರೆದ್ರೆ, ರಾಜನಿಗೆ ದೂರವಾಗಿರುವಂತಹ ಆನೆಯ ಬದಿಯನ್ನ ಕ್ವೀನ್ ಸೈಡ್ ಅಂತ ಕರಿತೇವೆ. ಸೊ ಇದೊಂದು ನಿಮ್ಮ ಗಮನದಲ್ಲಿ ಇರಲಿ ಅನ್ನುವಂತಹ ಕಾರಣಕ್ಕಾಗಿ ಈ ವಿಷಯವನ್ನ ಹೇಳಿದೆ ಅಷ್ಟೇ. ಸೊ ಖಂಡಿತವಾಗಿ ನಿಮಗೆ N% ರೂಲ್ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ, ಹಾಗೂ ಪಂದ್ಯವನ್ನ ಪ್ರಾರಂಭ ಹೇಗೆ ಮಾಡೋದು ಅನ್ನೋದು ನಿಮಗೆ ಗೊತ್ತಾಗಿದೆ. ಹಾಗಿದ್ರೆ ಈ ಪಂದ್ಯ ಹೇಗೆ ಮುಂದುವರಿಯುತ್ತೆ ಹಾಗೂ ಹೇಗೆ ಮುಕ್ತಾಯಗೊಳ್ಳುತ್ತೆ ಅನ್ನೋದನ್ನ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.